ಹಾಯ್ ಸ್ನೇಹಿತರೆ, ಕೃಷಿ ಬದುಕಿನ ನಮಸ್ಕಾರಗಳು. ತುಂಬ ಜನ ನಮ್ಮ ಹತ್ರ ಯಾರು ನಾಟಿ ಕೋಳಿ ಮರಿಗಳನ್ನ ತಗೊಂಡೋಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅವರು ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಿರೋ ಪ್ರಶ್ನೆ ಒಂದೇ ಸ್ನೇಹಿತರೆ, ಹಣ ನಾಟಿ ಕೋಳಿಗಳು ಬೇಗ ಬೆಳವಣಿಗೆ ಆಗ್ತಾಯಿಲ್ಲ, ನಿಮ್ಮದೆಲ್ಲ ತುಂಬ ಬೆಳವಣಿಗೆ ಆಗ್ತಿದೆ, ಏನು ಇದನ್ನು ಆಹಾರ ಕೊಟ್ಟು ನೀವು ದಿನನಿತ್ಯ ಆಹಾರನ ಕೊಟ್ಟು ಬೆಳವಣಿಗೆ ಮಾಡ್ತಾಯಿದೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನಾವು ಒಂದು ದಿನ ಹೇಗೆ ನಾವು ರೊಟೀನ್ನ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸ್ನೇಹಿತರೆ, ನಾವು ಬೆಳಗಿಂದ ಯಾವ ಥರ ಸ್ಟಾರ್ಟ್ ಮಾಡಿ ಯಾವ ಥರ ಎಂಡು ಮಾಡ್ತೀವಿ, ಆಹಾರ ಪದ್ಧತಿ ಏನು, ಇದನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಬೇಸಿಗೆಯಲ್ಲಿ ನಾಟಿ ಕೋಳಿ ಮರಿಗಳು ಅಂದರೆ ಹೇಗೆ ಜಾಗ್ರತೆ ಮಾಡಬೇಕು, ನಾಟಿ ಕೋಳಿಗಳಿಗೆ ಯಾವುದೇ ಕಾಯಿಲೆ ಬರದಾಗೆ ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಸ್ನೇಹಿತರೆ, ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ಯುತ್ತಮವಾದ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ನೀವು ನಾಟಿ ಕೋಳಿಗಳು ಬೆಳವಣಿಗೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ ಸ್ನೇಹಿತರೆ. ನೀವು ಒಂದು ಮೈಂಡ್ಸೆಟ್ನ ನೀವು ಕರೆಕ್ಟಾಗಿ ಇಟ್ಕೊಬೇಕು. ಒಂದು ನಾಟಿ ಕೋಳಿ ಬೆಳವಣಿಗೆ ಆಗಬೇಕು ಅಂದರೆ ಸ್ನೇಹಿತರೆ 6 ರಿಂದ 7 ತಿಂಗಳು ಬೇಕೇ ಬೇಕು ಸ್ನೇಹಿತರೆ. ತುಂಬ ಜನ ಇದನ್ನೇ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡಿಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನಾಟಿ ಕೋಳಿ 3-4 ತಿಂಗಳಿಗೆ ಬಂದುಬಿಡುತ್ತೆ, ಇಲ್ಲ 4 ತಿಂಗಳಿಗೆ ಬರುತ್ತೆ ಅಂತೇಳಿ ಈ ಥರ ತುಂಬ ಜನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ಹಾಗಾಗಿ ಇದೆಲ್ಲ ಡೌಟು ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಒಂದು ನಾಟಿ ಕೋಳಿ ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡ್ತಾ ಇದ್ದೀರಿ ಅಂದರೆ ಸ್ನೇಹಿತರೆ, ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡಿದ್ರೆ ಅದು 6 ರಿಂದ 7 ತಿಂಗಳು ಮಿನಿಮಮ್ ಬೇಕೇ ಬೇಕು ಸ್ನೇಹಿತರೆ. ಅದು ಮೊಟ್ಟೆ ಇಡೋಕ್ಕೂ ಅಷ್ಟೇ, ನಿಮಗೆ ಮಾಂಸಕ್ಕೆ ಬರೋಕ್ಕೂ ಆ ಟೈಮ್ ತಗೊಳುತ್ತೆ. ದಯವಿಟ್ಟು ಯಾರ ಮಾತು ಕೇಳಿ ನೀವು ಬೇಗ 3 ರಿಂದ 4 ತಿಂಗಳಿಗೆ ಬರುತ್ತೆ ಅಂತೇಳಿ ದಯವಿಟ್ಟು ತಂದು ಯಾಮಾರಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸ್ನೇಹಿತರೆ, ನೀವು ನೈಸರ್ಗಿಕವಾಗಿ ಹೇಗೆ ಸಾಗಾಣಿಕೆ ಮಾಡಬೇಕು ಮತ್ತು ಅದನ್ನು ನೀವು ಬಿಸ್ನೆಸ್ ಮಾಡೋರು ಹೇಗೆ ಸಾಗಾಣಿಕೆ ಮಾಡಬೇಕು ಅನ್ನೋದು ಒಂದು ಹೇಳ್ತೀನಿ ಸ್ನೇಹಿತರೆ. ನೀವು ಸ್ನೇಹಿತರೆ ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡಿದ್ರೆ ನಿಮಗೆ ಬಂಡವಾಳ ಝೀರೋ ಸ್ನೇಹಿತರೆ. ಝೀರೋ ಅಂದರೆ ನೀವು ಸ್ನೇಹಿತರೆ ನೈಸರ್ಗಿಕವಾಗಿ ಸಿಗುವಂಥ ಮುಸ್ರೆ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಹುಲ್ಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇಲ್ಲ ಅಂತಂದರೆ ನೀವು ಆಚೆ ಬೇಡ ಬಿಟ್ಟು ತನ್ನ ಆಹಾರನ ತಾನೇ ಪಡ್ಕೊಳ್ಳೋದು, ಇದು ಝೀರೋ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ. ಯಾವುದೇ ಥರ ಅಂದರೆ ನೀವು ಮರಿಗೆ ಅಷ್ಟೇ ದುಡ್ಡು ಹಾಕಿರ್ತಾರೆ, ಯಾವುದೇ ಥರಕ್ಕೆ ದುಡ್ಡು ಹಾಕಿರಲ್ಲ ಒಂದು ಸ್ನೇಹಿತರೆ. ಇಲ್ಲ ಅಣ್ಣ, ನಾವು ಬೇಗ ಬಿಸ್ನೆಸ್ ಮಾಡಿ ನಾವು ಬೇಗ ಬ್ಯಾಚ್ ವೈಸ್ ಕಳಿಸ್ಬೇಕು ಅಂದರೆ ಸ್ನೇಹಿತರೆ, ನೀವು ದಿನನಿತ್ಯ ಫೀಡ್ ಕೊಡಬೇಕು ಒಂದು. ಆಮೇಲೆ ಹಲವಾರು ರೀತಿಯಂಥ ಔಷಧಿಗಳನ್ನ ಉಪಯೋಗಿಸ್ಬೇಕು ಸ್ನೇಹಿತರೆ. ಇದು ಏನು ಅಂತಂದರೆ ಸ್ನೇಹಿತರೆ, ಯಾರೇ ದುಡ್ಡು ಮಾಡೋರು ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಏನೂ ದುಡ್ಡಿಲ್ಲ, ನಾವು ರೈತರು, ನಾವು ಏನೋ ಒಂದು ಕೆಲಸಕ್ಕೆ ಹೋಗ್ತಿದ್ದೀವಿ, ಆ ಕೆಲಸಕ್ಕೆ ಜೊತೆ ಮಾಡ್ತೀವಿ ಅಂದರೆ ಮಾತ್ರ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಮಿಡಲ್ ಕ್ಲಾಸ್ ರೈತರು ಮಕ್ಕಳುಗಳು ಯಾರೂ ಸಹ ನಾಟಿ ಕೋಳಿ ಸಾಗಾಣಿಕೆನ ಬೇಗ ಅದನ್ನೇ ಅವಲಂಬಿತರಾಗಿ ಕೆಲಸ ಕಾರ್ಯಗಳು ಬಿಟ್ಟು ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಸಕ್ಸಸ್ ಆಗ್ತೀವಿ ಅಂದರೆ ತುಂಬ ಕಷ್ಟ ಸ್ನೇಹಿತರೆ. ಏನಕ್ಕೆ ಅಂದರೆ 1, 2, 3 ಬ್ಯಾಚಲ್ಲಿ ನೀವು ದುಡ್ಡು ಕಾಣೋದು, 3 ಬ್ಯಾಚ್ವರೆಗೂ ದುಡ್ಡು ಕಾಣೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನೀವು ಸಾಗಾಣಿಕೆ ಮಾಡುವಾಗ ಇರುವಂತಹ ಬೆಲೆ ನೀವು ಮಾಂಸಕ್ಕೆ ರೆಡಿ ಮಾಡ್ತಿರಲ್ಲ ಆವಾಗ ಇರಲ್ಲ ಸ್ನೇಹಿತರೆ. ಇದನ್ನು ನೀವು 2 ಥರನೂ ಯೋಚನೆ ಮಾಡಬೇಕು. ನೀವು ಇವತ್ತಿದ್ದಿದ್ದ ಬೆಲೆ ನಾಳೆ ಇರಲ್ಲ ಸ್ನೇಹಿತರೆ. ಹಾಗಾಗಿ ನಾಟಿ ಕೋಳಿ ಏನಾಗ್ಬಿಟ್ಟಿದೆ, ತುಂಬ ಈಗ ಕಾಂಪಿಟೇಷನ್ ಜಾಸ್ತಿ ಇದೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಹೊಸೂರು, ತಮಿಳ್ನಾಡು ಮತ್ತು ರತ್ನಗಿರಿ ಈ ಕಡೆಯಿಂದ ಸಿಕ್ಕಾಬಟ್ಟೆ ಮರಿಗಳ್ನ ನಮ್ಮ ಕರ್ನಾಟಕಕ್ಕೆ ಇಂಪೋರ್ಟ್ ಆಗ್ತಿದೆ ಸ್ನೇಹಿತರೆ. ಹಾಗಾಗ್ಬಿಟ್ಟು ಏನಾಗ್ಬಿಟ್ಟಿದೆ, ಇದೊಂಥರ ಹೆಂಗೆ ಅಂತಂದರೆ ಹಲವಾರು ರೀತಿಯಲ್ಲಿ ಎಲ್ಲ ದಲ್ಲಾಳಿಗಳ ಕೈವಾಡ ಆಗ್ಬಿಟ್ಟಿದೆ ಸ್ನೇಹಿತರೆ ನಾಟಿ ಕೋಳಿದು. ಹಂಗಾಗ್ಬಿಟ್ಟು ಏನಾಗ್ಬಿಟ್ಟಿದೆ, ಈಗ ನೀವು ಸಾಗಾಣಿಕೆ ಮಾಡ್ತೀರಾ, ನೀವು ಮಾರಾಟ ಮಾಡುವಾಗ ಭಾಳ ಕಷ್ಟ ಆಗ್ತೈತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ನೀವೇನು ಕೆಲಸ ಮಾಡ್ತೀರೋ ಅದನ್ನು ಕೆಲಸ ಮಾಡಿ. ನಿಮ್ಮ ಸೈಡ್ ಬಿಸ್ನೆಸ್ಗೆ ಇಲ್ಲ ಸೈಡ್ ಇನ್ಕಮ್ ಬರಲಿ, ಒಂದು 6 ತಿಂಗಳ ತನಕ ಯಾವುದು ನನಗೆ ಕಷ್ಟ ಇಲ್ಲಪ್ಪ ಬಿಡು, ಯಾವಾಗನ ಬೆಳ್ಕೊಳ್ಳಿ ಅನ್ನೋರು ಮಾತ್ರ ದಯವಿಟ್ಟು ಸಾಕಿ. ಆಮೇಲೆ ತುಂಬ ಜನ ಬಡವ್ರ ಮಕ್ಕಳು ಈಗ ನನಗೆ ತುಂಬ ಜನ ಕಾಲ್ ಮಾಡಿ ಕೇಳ್ತೀರ, ಅಣ್ಣ ಇದರಿಂದ ಈಗ ಮಾರಾಟ ಮಾಡೋಕ್ಕಾಗ್ತಿಲ್ಲ, ನಾವು ಮರಿ ತಗೊಂಡೋಗಿದ್ದೀವಿ, ಮಾರಾಟ ಮಾಡೋದು ಹೆಂಗೆ, ಮಾರಾಟ ಮಾಡಿ ಅಂತ ತುಂಬ ಜನ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ತೊಂದರೆ ಆಗುತ್ತೆ. ದಯವಿಟ್ಟು ನೀವು ಕೆಲಸ ಬಿಟ್ಟು ಇದಕ್ಕೆ ಅವಲಂಬಿತರಾಗಬೇಡಿ ಸ್ನೇಹಿತರೆ. ನೀವು ಕೆಲಸ ಮಾಡಿ, ನಾನು ಬೇಡ ಅನ್ನಲ್ಲ, ಇದನ್ನು ಸೈಡ್ ಬಿಸ್ನೆಸ್ಸಾಗಿ ತಗೊಳ್ಳಿ ಸ್ನೇಹಿತರೆ. ದುಡ್ಡಿದ್ದವರು ಬಿಸ್ನೆಸ್ ಅಂದರೆ ದುಡ್ಡಿದ್ದು ನಾವು ಮಾಡಲೇಬೇಕು ಅನ್ನೋರು ದಯವಿಟ್ಟು ಮಾಡಿ. ಅಂದರೆ ಬಡವ್ರ ಮಕ್ಕಳು ಬೇಗ ಬಂದು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ 6 ತಿಂಗಳು ಬೇಕು ಸ್ನೇಹಿತರೆ. ನಾಟಿ ಕೋಳಿ ನಿಮ್ಮ ಬೆಳವಣಿಗೆ ಆಗಿ ಅದರಲ್ಲಿ ನೀವು ದುಡ್ಡು ನೋಡಬೇಕು, 4 ತಿಂಗಳು ಬೇಕು, ಅದು ಭಾಳ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈಗ ದುಡ್ಡಿದ್ದು ನಮ್ಮ ಹತ್ರ ಎಲ್ಲ ಸೌಕರ್ಯ ಚೆನ್ನಾಗೈತೆ ಅಂದರೆ ಮಾಡಿ, ಇಲ್ಲ ಅಂದರೆ 6 ತಿಂಗಳವರೆಗೂ ಕಾಯ್ತೀನಿ ನನಗೆ ಯಾವುದೇ ಥರ ಕಷ್ಟಗಳಿಲ್ಲ ಅಂತಂದರೆ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈಗೇನು ಮಾಡಬೇಕು, ಈ ಬೇಸಿಗೆಯಲ್ಲಿ ಜಾಗ್ರತೆಯಲ್ಲಿ ಹೇಗೆ ಉಳಿಸ್ಕೊಂಡ್ರೆ ನಾವು ನಾಟಿ ಕೋಳಿ ಸಾವನ್ನೇ ಪಡಿಬಾರ್ದು ಅನ್ನೋ ಥರ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ನೀವೇನು ಮಾಡಬೇಕು ಅಂತಂದರೆ, ಬೇಸಿಗೆ ಇವಾಗ ರಣಬಿಸಿಲು ಹೆಚ್ಚಾಗಿರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಆದಷ್ಟು ಮರಿಗಳ್ನ ಕಮ್ಮಿ ಮಾಡ್ಕೊಬೇಕು ಸ್ನೇಹಿತರೆ. ಜಾಸ್ತಿ ಅಂತಂದರೆ 500, 600 ಈ ಥರ ಏನಾದರೂ ಇದ್ದಾಗ ಸ್ವಲ್ಪ ಜಾಗನ ಜಾಸ್ತಿ ಮಾಡಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಬಿಸಿಲು ಹೆಚ್ಚಾಗಿರೋದ್ರಿಂದ ಏನಾಗ್ತೈತೆ, ಒಂದಕ್ಕೊಂದು ಈಗ ಸೆಕೆ ಆಗಿ ನಾವೇ 10 ಜನ ಒಂದೇ ಥರ ನಿಂತ್ಕೊಂಡಾಗ ಸೆಕೆ ಆದಾಗ ಏನಾಗುತ್ತೆ, ನಮಗೆ ಒಂಥರ ನಮ್ಮ ಸೆಕೆ ನಮಗೆ ಒಂಥರ ಸ್ಪ್ರೆಡ್ ಆಗಿ ಒಂಥರ ಮೈಯೆಲ್ಲ ಅಂಟ್ರಸರ್ ಆಗೋದು, ಇಲ್ಲಾಂದರೆ ಸೆಕೆ ಉಜ್ಜ ಥರ ಆಗೋದು, ಆ ಥರ ಆಗುತ್ತಲ್ಲ ಸ್ನೇಹಿತರೆ. ಆ ಥರ ಒಂದು ಕೋಳಿಗಿಂತ ಮತ್ತೊಂದು ಕೋಳಿಗೆ ಈ ಥರ ಆಗುತ್ತೆ. ಒಂದು ಸ್ವಲ್ಪ ವಿಶ್ರಾಮ ಮಾಡಿ
ನೀವಂತ ಕೊಡೋಂಥ ಪದಾರ್ಥ ಸ್ವಲ್ಪ ನೀರಿನ ಅಂಶ ಅಂದರೆ ಬಾಳೆದಿಂಡು ಇರ್ಬೋದು, ಇಲ್ಲ ಅಂತಂದರೆ ತರಕಾರಿಗಳಿರ್ಬೋದು, ಇಲ್ಲ ಅಂತಂದರೆ ಮುಸ್ರೆಗಳಿರ್ಬೋದು, ಇಲ್ಲ ಅಂದರೆ ಎಲ್ಲ ಬೆಟ್ರು ಈ ತುಂಬ ಜನ ರೈತರು ಅಡಿಕೆ ತೋಟಗಳು ಇದ್ದೇ ಇರ್ತಾವೆ ಸ್ನೇಹಿತರೆ. ಅಂಥವ್ರು ಏನು ಮಾಡ್ತೀರಾ, ಮಧ್ಯಾಹ್ನ ಟೈಮಲ್ಲಿ ಯಾವಾಗನ ಒಂದೊಂದು ಟೈಮು ಒಳ್ಳೆ ಹಸಿರು ಹುಲ್ಲಿರ್ತೈತಲ್ಲ ಸ್ನೇಹಿತರೆ, ಅದನ್ನು ಒಂದೊಂದು ಹೊರೆ ಕುಯ್ಕೊಂಬಂದು ಹಾಕಿದ್ರು ಸಹ ಇದು ನೀರಿನ ಅಂಶ ಎಷ್ಟೇ ಇರ್ತೈತೆ. ಆಮೇಲೆ ಕ್ಯಾಲ್ಸಿಯಂ ಇರುತ್ತೆ, ಯಾವುದೇ ಥರ ರೋಗ ರುಜಿನಗಳು ಬೇಗ ಬರಲ್ಲ. ಇದು ಒಂದು ಸ್ನೇಹಿತರೆ. ಆಮೇಲೆ ತುಂಬ ಜನ ಏನು ಮಾಡ್ತೀರಾ ಸ್ನೇಹಿತರೆ, ಫೀಲ್ಡ್ ಕೊಟ್ಟು ಸಾಗಾಣಿಕೆ ಮಾಡ್ತೀನಿ ಅಂತ ತುಂಬ ಜನ ಬರ್ತೀರಾ ಸ್ನೇಹಿತರೆ. ತುಂಬ ಜನ ಫೀಲ್ಡ್ ಕೊಟ್ಟು ನೀವು ಸಾಗಾಣಿಕೆ ಮಾಡಿದ್ರೆ ಏನಿಲ್ಲ 6 ತಿಂಗಳಿಗೆ ನಿಮ್ಗೆ ಏನಿಲ್ಲ ಅಂದರೂ 1.5 ಲಕ್ಷದಿಂದ 2 ಲಕ್ಷ ಬರೀ ಫೀಲ್ಡಿಗೆ ನೀವು ದುಡ್ಡು ಹಾಕಬೇಕಾಗುತ್ತೆ ಸ್ನೇಹಿತರೆ. ನೀವು ಮರಿಗೆ ಬಿಟ್ಟು ಮತ್ತು ಫೀಲ್ಡ್ಗೆ 1 ಲಕ್ಷ 1.5 ಲಕ್ಷ ದುಡ್ಡು ಹಾಕಬೇಕಾಗುತ್ತೆ. ದಯವಿಟ್ಟು ಯಾರೂ ಸಹ ನೀವು ಕೆಲಸ ಬಿಟ್ಟು ಫೀಲ್ಡ್ ತಂದು ಹಾಕೊಂಡು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀನಿ ಅಂತೇಳಿ ದಯವಿಟ್ಟು ಯಾರೂ ಸಹ ಬರೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ತುಂಬ ಕಷ್ಟ ಇದೆ. ಈಗ ಏನು ಅಂತಂದರೆ ಒಂದು ಸತಿಗಿದ್ದ ರೈಟು ಇನ್ನೊಂದು ಸತಿಗಿರಲ್ಲ. ಆಮೇಲೆ ನೀವು ಈಗ ಹೆವಿ ಕಾಂಪಿಟೇಷನ್ ಇರೋದ್ರಿಂದ ನೀವು ಕೆಲಸ ಬಿಟ್ಟು ನಾಟಿ ಕೋಳಿ ಸಾಗಾಣಿಕೆಗೆ ನೀವು ಅವಲಂಬಿಸಿದಿರ ಅಂತಂದರೆ ಮತ್ತೆ ತುಂಬ ಲಾಸ್ ಆಗ್ತೀರ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀರೋ ಆದಷ್ಟು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡ್ತಾ ಸ್ವಲ್ಪ ಬಂಡವಾಳ ಹಾಕೋಂಥ ಕ್ರಮ ವಹಿಸ್ಕೊಂತ ನೀವು ಟಾನಿಕ್ಗಳಾಗಿರ್ಬೋದು ಇಲ್ಲ ಮೆಡಿಕಲಲ್ಲಿ ಸಿಗುವಂಥ ಔಷಧಿಗಳನ್ನ ಕಮ್ಮಿ ಮಾಡ್ಕೊತ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರೆ ನೀವು ಲಾಭ ತಗೊಂತೀರ. ಇಲ್ಲ ನಾವು ಸೌಕರ್ಯ ಚೆನ್ನಾಗಿದೆ ಅಂತಂದರೆ ಹೈಟೆಕ್ ಶೆಡ್ಗಳು ಮಾಡ್ಕೊಂಡು ಆರಾಮಾಗಿ ಅದಕ್ಕೆ ಒಳ್ಳೊಳ್ಳೆ ಫೆಸಿಲಿಟಿ ಕೊಟ್ಕೊಂಡು ವಿಶ್ರಾಮಕ್ಕೆ ಗಾಳಿ ಬೆಳಕನ್ನು ಕೊಡ್ತಾ ಸಾಗಾಣಿಕೆ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾಗಿ ಇಳುವರಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಇದ್ದೀರಾ ಅವರೆಲ್ಲರೂ ಸಹ ಕ್ರಮಗಳನ್ನ ಬೇಸಿಗೆ ಹೆಚ್ಚಾದ್ರಿಂದ ಒಳ್ಳೆ ನೀರಿನ ಅಂಶ ಕ್ರಮಗಳನ್ನ